ಸಹಜವಾಗಿ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಫೌಂಡೇಶನ್ ಡೇ ಏನಿರ್ತದೆ ಆ ನಿಮಿತ್ತವಾಗಿ ಆ ಒಂದು ಕಾರ್ಯಕ್ರಮ ಕೂಡ ಹಿಂದೆ ಬೆಲ್ಗಾಮಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಮಾಡಿದರು. ಸೊ ಇಲ್ಲಿ ಮಾಡಿದ್ದಾರೆ. ಬಹುಶಃ ಇದು ಇಟ್ ಈಸ್ ಜಸ್ಟ್ ರೆಗ್ಯುಲರ್ ಮೀಟಿಂಗ್ ಆಗಿರಬಹುದು. ಸೊ ಮೀಟಿಂಗ್ ಆದ ನಂತರದಲ್ಲಿ ರಾಹುಲ್ ಗಾಂಧಿ ಅವರನ್ನು ಸಿದ್ದರಾಮಯ್ಯ ಅವರು ಭೇಟಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನವೆಂಬರಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿ ಅವರು ರಾಹುಲ್ ಗಾಂಧಿ ಅವರಿಗೆ ಭೇಟಿಯಾಗಿದ್ದರು. ಬಹುಶಃ ಬಿಹಾರ್ ಚುನಾವಣೆ ನಂತರ ಅವರಿಗೆ ಭೇಟಿಯಾಗಿದ್ದರು. ಮತ್ತೆ ಅವ್ರಿಗೆ ಭೇಟಿಯಾಗಿ ಮಾನ್ಯ ಮುಖ್ಯಮಂತ್ರಿಯವರು ಮೊದಲಿಂದ ಹೇಳ್ತಾ ಇದ್ರು, ನವೆಂಬರಲ್ಲಿ ನಾವು ಈ ಒಂದು ಮಿನಿಸ್ಟ್ರಿ ಎಕ್ಸ್ಪ್ಯಾನ್ಷನ್ ನಾವು ಮಾಡ್ತೀವಿ ಅಂತ ಹೇಳಿದರು. ಬಹುಶಃ ಜನವರಿಯಲ್ಲಿ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಸೊ ಆ ವಿಷಯಕ್ಕೋಸ್ಕರ ಅವರು ಮಾತಾಡ್ತಾರೆ. ತಾವು ಕೂಡ ಜನವರಿಯಲ್ಲಿ ಮಂತ್ರಿ ಆಗ್ತೀನಿ ಅಂತೇಳಿ ಹೇಳಿದ್ರಿ. ಅಲ್ಲ, ನಾನು ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ವರಿಷ್ಠರು, ಮುಖಂಡರು, ಹೈಕಮಾಂಡ್ ಎಲ್ಲರೂ ಸೇರಿ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ನಾನು ಹೇಳ್ತಿದ್ದೆ. ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ 2.5 ವರ್ಷ ನಂತರ ನಮಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಕೆಲವು ಹಿರಿಯ ಶಾಸಕರಿಗೆ ಅವ್ರು ಹೇಳಿದ್ದಾರೆ. ಸೊ ಆ ಒಂದು ವಿಶ್ವಾಸ ಮೇಲೆ ನಾವೆಲ್ಲರೂ ಇದ್ದೀವಿ. ಸರ್, ಈಗ ಇವತ್ತು ದಾವಣಗೆರೆಗೆ ನುಡಿನಮನ ಕಾರ್ಯಕ್ರಮ ಇದೆ. ಶಾಮನೂರು ಶಿವಶಂಕರಪ್ಪ ಅವರು, ಕೆಎಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಭೇಟಿ ಮಾಡ್ತಾ ಇದ್ದಾರೆ ವೇಣುಗೋಪಾಲ್ ಅವರು. ಅಲ್ಲ, ನುಡಿನಮನ ಕಾರ್ಯಕ್ರಮ ಇದೆ. ಇವಾಗ ಶಾಮನೂರು ಶಿವಶಂಕರಪ್ಪ ಅವರು ಬಹಳ ಹಿರಿಯರು. ನಾನು ಕೂಡ ಮೊನ್ನೆ ದಾವಣಗೆರೆಗೆ ನಾನು ಹೋಗಿದ್ದೆ. ಎಸ್ ಮಲ್ಲಿಕಾರ್ಜುನ್ ಅವ್ರಿಗೂ ಕೂಡ ನಾನು ಅಂಥ ಒಂದು ಸಂದರ್ಭದಲ್ಲಿ ನಾನು ಭೇಟಿಯಾಗಿದ್ದೆ. ಈ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ದೆಹಲಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು, ನಮ್ಮ AICC ಅಧ್ಯಕ್ಷರು ಸನ್ಮಾನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ವೇಣುಗೋಪಾಲ್ ಅವರು, ಹಾಗೂ ನಮ್ಮ ರಾಜ್ಯದ ಉಸ್ತುವಾರಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಎಲ್ಲ ಮುಖಂಡರೆಲ್ಲೂ ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ನುಡಿನಮನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಅಂತ ನಮಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಅವರು ವಿಶೇಷವಾಗಿ ಪ್ರತ್ಯೇಕವಾಗಿ ಇದಕ್ಕೆ ಭೇಟಿ ಆಗ್ತಾರೆ ಅಂತ ನಮ್ಗೆ ಗೊತ್ತು. ಸರ್, ಈಗ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ, ನಿಮ್ಮ ಸ್ಟೇಟು ನೀವೇ ನಿರ್ಧಾರವನ್ನು ತೆಗೆದುಕೊಳ್ಳಿ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಅಂತೇಳಿ. ಸೊ ಹಾಗಾಗಿ ಮೊನ್ನೆ ಖರ್ಗೆ ಅವರು ಆ ಸ್ಟೇಟ್ಮೆಂಟನ್ನು ಕೊಟ್ಟರು ಅಂತೇಳಿ. ಇವಾಗ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರಿಗೆ ಸುಮಾರು ಒಂದು 55 ವರ್ಷದ ಒಂದು ಅನುಭವ ಇದೆ. ಮತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಕ್ಷೇತ್ರ, ಪ್ರತಿಯೊಂದು ಜಿಲ್ಲೆ ಬಗ್ಗೆ ಅವ್ರಿಗೆಲ್ಲವನ್ನು ಗೊತ್ತಿದೆ. ಪ್ರತಿಯೊಬ್ಬರ ಬಗ್ಗೆ ಅವ್ರಿಗೂ ಕೂಡ ಗೊತ್ತಿದೆ. ಬಹುಶಃ ಈ ಒಂದು ಪುನರ್ರಚನೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಅವ್ರ ಜೊತೆ ಒಂದು ಸಮಾಲೋಚನೆ ಮಾಡಿ, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ತಗೊಳ್ತಾರೆ. ಅದು ಯಾವಾಗಲೂ ಒಂದು ಕನ್ಸೆನ್ಸಸ್ ಆಗಿ ಮಾಡಿ ಎಲ್ಲರೂ ಮಾಡ್ತಾರೆ. ಅದರಲ್ಲಿ ಮೊದಲಿಂದನೂ ಕೂಡ ಹಾಗೆ ನಡೀತಾ ಇದೆ, ಈಗಲೂ ಕೂಡ ಹಾಗೆ ನಡೀತದೆ. ಸಂಕ್ರಾಂತಿಯಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? 19 ಆಗಬೇಕು ಅಂತೇಳಿ ಹೇಳಿದ್ದಾರೆ. ಹೌದು, ಈಗ ಪುನರ್ರಚನೆ ಮಾಡ್ತೀನಿ ಅಂತ ನವೆಂಬರಲ್ಲೇ ಹೇಳಿದರು. ಸೊ ಬಹುಶಃ ನಾನು ಮೊದಲು ಕೂಡ ಹೇಳಿದ್ದೆ, ಡಿಸೆಂಬರಲ್ಲಿ ಆಗ್ಬೋದಾಗಿತ್ತು, ಜನವರಿ, ಫೆಬ್ರವರಿ ಇಲ್ಲಾಂದರೆ ಮಾರ್ಚಲ್ಲಿ ಆಗಲೇಬೇಕಲ್ಲ ಅಂತ, ಪುನರ್ರಚನೆ ಆಗಲೇಬೇಕು ಅಂತ ಎಲ್ಲ ನಮ್ಮ ಹಿರಿಯ ಶಾಸಕರ ಮತ್ತು ಎಲ್ಲರ ಕೂಡ ಒಂದು ಅನಿಸಿಕೆ ಇದೆ. ಪದೇ ನಿಮಗೆ ಮಿಸ್ ಆಗ್ತಾ ಇದೆ. ಈ ಬಾರಿ ಸಿಗುತ್ತೆ ಅನ್ನೋ ಬಲವಾದಂಥ ವಿಶ್ವಾಸ ಇದೆ. ನೆನವು ಕೂಡ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಸಾಹೇಬ್ರ 89ನೇ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡಿದ್ದೀವಿ. ಸೊ ಹಿಂದೆ 2018ರಲ್ಲೂ ಕೂಡ ನಾನು ಒಬ್ಬ ಆಕಾಂಕ್ಷಿ ಇದ್ದೆ. ಆವಾಗಲೂ ನನಗೆ ಮಿಸ್ ಆಯಿತು. ನಂತರ ನನಗೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಒಂದು ಅವಕಾಶ ಮಾಡಿಕೊಟ್ರು. ನಂತರ ನಾನು ವಿರೋಧ ಪಕ್ಷದಲ್ಲಿದ್ದಾಗ ನಾನು ಮುಖ್ಯ ಸಚೇತಕನಾಗಿ ಪಕ್ಷಕ್ಕಾಗಿ ಯಾವಾಗಲೂ ಕೂಡ ವಿರೋಧ ಪಕ್ಷದಲ್ಲಿ ನಾವು ಕೂಡ ಸತತವಾಗಿ ಕೆಲಸ ಮಾಡಿದ್ದೀವಿ. 2023ರಲ್ಲಿ ಖಂಡಿತವಾಗಿ ನಾನು ಆಗ್ತೀನಿ ಅಂತ ಒಂದು ವಿಶ್ವಾಸ ಇತ್ತು. ಆದರೆ ಬೇರೆ ಕಾರಣಗಳಿಂದ ಆ ಒಂದು ಅವಕಾಶ ಸಿಕ್ಕಿಲ್ಲ. ಸೊ ಈ ಬಾರಿ ಖಂಡಿತವಾಗಿ ನಂಗೆ ಸಿಗ್ತದೆ ಅಂತ ಒಂದು ಆತ್ಮವಿಶ್ವಾಸ ಇದೆ. ಸರ್, ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನಂತರ ಎಲ್ಲವೂ ಕೂಡ ಸೈಲೆಂಟ್ ಆಗಿದೆ. ಈಗ ಸ್ಥಳೀಯ ಮಟ್ಟದ ಗೊಂದಲವನ್ನು ಸ್ಥಳೀಯ ನಾಯಕರೇ ತೀರ್ಮಾನ ಮಾಡ್ಕೊಳ್ಬೇಕು. ಯಾರು ಕೂಡ ಪಕ್ಷವನ್ನು ನಾನೇ ಅಂತೇಳಿ ಅಧಿಕಾರಕ್ಕೆ ತಂದವರಲ್ಲ. ಅಸಂಖ್ಯಾತ ಕಾರ್ಯಕರ್ತರು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಅಂತೇಳಿ. ಇದು ನಮ್ಮ ಪಕ್ಷ ಕಟ್ಟಿದ್ದು, ಇವಾಗ ನೀವು ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ತೆಗೆದು ನೋಡಿದ್ರೆ ಸುಮಾರು 137 ವರ್ಷಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ ಇಡೀ ನಮ್ಮ ದೇಶದಲ್ಲಿ ಯಾರ್ದಾದಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಇದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥ ಪಕ್ಷವೂ ಕೂಡ ಕಾಂಗ್ರೆಸ್ ಪಕ್ಷ. ಇವಾಗ ಕಾಂಗ್ರೆಸ್ ಪಕ್ಷ ಇಂಥ ದೊಡ್ಡ ಇರ್ತಕ್ಕಂಥ, ಇವಾಗ ನಾವು ಅಧಿಕಾರಕ್ಕೆ ಬಂದಿದ್ದೀವಂದರೆ ಇದರ ಶ್ರಮ
ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಂದ ಇದು ಸಾಧ್ಯ ಆಗಿದೆ. ನಾವು ಗ್ರಾಸ್ ರೂಟ್ ಮಟ್ಟದಲ್ಲಿ, ಬುಡಮಟ್ಟದಲ್ಲಿ, ಹಳ್ಳಿಯಲ್ಲಿರ್ತಕ್ಕಂಥ ವಾರ್ಡ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಏನಿದ್ದಾರೆ ಅವರೆಲ್ಲ ಒಂದು ಪ್ರಯತ್ನದಿಂದ ಇವತ್ತಿನ ದಿವಸ ಅಧಿಕಾರಕ್ಕೆ ಬಂದಿದ್ದೀವಿ. ಅದೇ ಮನೆ AICC ಅಧ್ಯಕ್ಷರು ಹೇಳಿದ್ದಾರೆ, ಎಲ್ಲರ ಶ್ರಮದಿಂದ, ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರ ಶ್ರಮದಿಂದ ಹಾಗೂ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂಥ ಮುಖಂಡರ ಒಂದು ಶ್ರಮದಿಂದ, ಎಲ್ಲೋ ಶ್ರಮದಿಂದ ಇದು ಸಾಧ್ಯ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಅದೇ ಕಾರಣಕ್ಕೆ ಮುಂದುವರಿತೇನೆ ಅಂತ ಹೇಳಿ ಖರ್ಗೆ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ಬಹಳಷ್ಟು ವಿಶ್ವಾಸ ವ್ಯಕ್ತವಾಗಿದೆ. ಇವಾಗ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 7.5 ವರ್ಷ ಅವರೇ ಅಧಿಕಾರದಲ್ಲಿದ್ದಾರೆ. ಸೊ ಆ ಒಂದು ವಿಶ್ವಾಸ ಅವ್ರಿಗಿದೆ ಪ್ರತಿಯೊಬ್ಬರು. ಇವಾಗ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಈ ಈಸ್ ದ ಒನ್ ಆಫ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಅಂತ ನಾವು ಹೇಳ್ಬೋದು ಅಕ್ರಾಸ್ ಆಲ್ 3 ಪಾರ್ಟೀಸ್. ಮತ್ತು ಉಪಮುಖ್ಯಮಂತ್ರಿಯವರು DK ಶಿವಕುಮಾರ್ ಒನ್ ಆಫ್ ದ ಬೆಸ್ಟ್ ಆರ್ಗನೈಸರ್ಸ್ ಅಂತ ನಾವು ಹೇಳ್ತೀವಿ. ಈ ಒಂದು ಕಾಂಬಿನೇಷನ್ನಿಂದ ಕಾಂಗ್ರೆಸ್ ಪಕ್ಷ ಮತ್ತು ರಾಷ್ಟ್ರ ಮಟ್ಟದಲ್ಲಿ AICC ಅಧ್ಯಕ್ಷರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಸೊ ಇದೆಲ್ಲವನ್ನು ಸೇರಿ ಸುಮಾರು 137 ಸೀಟ್ ಗೆದ್ದಿದ್ದೀವಿ ನಾವು. ಅದೇನು ಸಣ್ಣ ವಿಷಯ ಇಲ್ಲ. 137 ಸೀಟ್ ಗೆದ್ದಿದ್ದೀವಿ ಅಂದರೆ 1989ರಲ್ಲಿ ಈ 175 ಸೀಟ್ ಗೆದ್ದಿದ್ದೀವಿ. ಅದ ನಂತರ ಇಂತಹ ಒಂದು ಹೆಚ್ಚಿನ ಒಂದು ಪ್ರಚಂಡ ಒಂದು ಬಹುಮತ ಕೊಟ್ಟು ಈ ಒಂದು ಕರ್ನಾಟಕ ರಾಜ್ಯದ ಜನರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಈ ಬಾರಿ ಮಾಡಿದ್ದಾರೆ. ಸೊ ಆ ತಕ್ಕಂತೆ ನಮ್ಮ ಸರ್ಕಾರ ಜನರ ಪರವಾಗಿ, ಜನರಿಗಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ. ಹಲವಾರು ನಾವು ಏನು ಒಂದು 5 ನಮ್ಮ ಗ್ಯಾರಂಟೀಸ್ಗಳು ನಾವೇನು ಹೇಳಿದ್ದೀವಿ. ನಮ್ಮ ವಿರೋಧ ಪಕ್ಷದವ್ರು ಏನು ಹೇಳ್ತಾ ಇದ್ರು, ಒಂದು ಗ್ಯಾರಂಟಿ ಅನುಷ್ಠಾನಕ್ಕಾಗಲ್ಲ, ಕೇವಲ ಕಾಟಾಚಾರಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಓಟುಗಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ತಾವು ನೋಡ್ತಾ ಇದ್ದೀವಿ